ಅಂದರೆ ನನ್ನ ಮ್ಯಾರೇಜ್ನ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಚುಚ್ಚೂರ ಯೂಸ್ ಮಾಡಬೇಕು, ಇದಕ್ಕೆಲ್ಲ ತುಂಬ ದುಡ್ಡು ಕೊಟ್ಟಿರ್ತೀವಲ್ಲ ಅಷ್ಟೇ. ಸ್ವಲ್ಪ ಕೈ ಥರ ಒಂದು ರಿವೀಲ್ ಮಾಡೋಂಥ ಪಾರ್ಟ್ ಅದಕ್ಕೆ ಅಂತಲೇ ತೊಗೊಂಡಿದ್ದು ಸ್ಯಾರಿ, ಮಾಡಿಸ್ಕೊಟ್ಟಿದ್ದಂಥ ಜುಮ್ಕಿ ಆ್ಯಂಡ್ ಸರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು NK ಶೆಟ್ಟಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಮಾಡುವಂತಹ ಮೇನ್ ರೀಸನ್ ಏನಪ್ಪ ಅಂತ ಅಂದರೆ, ನಾವಿವತ್ತು ಮ್ಯಾರೇಜ್ ಫಂಕ್ಷನ್ಗೆ ಹೊರಟಿದ್ದೀವಿ. ಸೊ ಮ್ಯಾರೇಜ್ ಫಂಕ್ಷನ್ ಯೂಶ್ವಲಾಗಿ ನಾರ್ಮಲಾಗಿ ಹೋಗೋದೆ, ಬಟ್ ಇವತ್ತಿನ ವಿಡಿಯೋದ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ಲುಕ್ ನಾನು ರೀಕ್ರಿಯೇಟ್ ಮಾಡ್ತಾ ಇರೋದು, ಅಂದರೆ ನನ್ನ ಮ್ಯಾರೇಜ್ನ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಯಾವ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ, ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ಫೈನಲಿ ಹೇಗೆ ಕಾಣಿಸ್ತೀನಿ ಅನ್ನೋದು ಕೂಡ ಈ ವ್ಲಾಗಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಮತ್ತಿನ್ನೇ ತಡ, ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಯೂಶುವಲ್ ಆಗಿ ನನ್ನ ಮೇಕಪ್ ಸ್ಟಾರ್ಟ್ ಆಗೋದು ಬಂದು ಆಲೋವೆರಾ ಜೆಲ್ಲಿಂದ, ಬಿಕಾಸ್ ಒಂದು ಪ್ರೊಟೆಕ್ಷನಿಗೋಸ್ಕರ ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಾಯ್ಶ್ಚರೈಸರ್, ಬಿಕಾಸ್ ಫೇಸಿಗೆ ಅಥವಾ ಸ್ಕಿನ್ನಿಗೆ ಮಾಯ್ಶ್ಚರೈಸ್ ಆಗಲಿ ಅಂತ ಹೇಳಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಇನ್ನೊಂದು ಪ್ರೊಟೆಕ್ಷನ್ ಥರ ಯೂಸ್ ಮಾಡೋದಕ್ಕೆ ಅಂತ ಪ್ರೈಮ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮ್ ಆದಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಸ್ಟ್ರೋಕ್, ಬಿಕಾಸ್ ಅದು ಫೇಸ್ನ ಗ್ಲೋ ಮಾಡುತ್ತೆ. ಇವೆಲ್ಲ ಚುಚ್ಚೂರ ಯೂಸ್ ಮಾಡಬೇಕು, ಹೆಚ್ಚಾಗಿ ಯೂಸ್ ಮಾಡೋಕ್ಕಾಗಲಿಲ್ಲ, ಇದಕ್ಕೆಲ್ಲ ತುಂಬ ದುಡ್ಡು ಕೊಟ್ಟಿರ್ತೀವಲ್ಲ ಅಷ್ಟೇ. ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಕಲರ್ ಕರೆಕ್ಟರ್, ಬಿಕಾಸ್ ಯಾವ್ಯಾವುದು ಡಾರ್ಕ್ ಸ್ಪಾಟ್ಸ್ ಇರುತ್ತೋ ಫೇಸಲ್ಲಿ ಅದನ್ನು ಡಲ್ ಮಾಡುತ್ತೆ, ಹಾಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೈ ಥರ ಇರ್ತೀವಿ, ಆಮೇಲೆ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಕಾಂಪ್ಯಾಕ್ಟ್ ಪೌಡರು, ಬಿಕಾಸ್ ಒಂದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅದು. ಸೊ ನೀವು ನೋಡ್ಬೋದು ಡಿಫ್ರೆನ್ಸ್, ಒಂದು ಕಡೆ ಶೈನ್ ಇದೆ, ಇನ್ನೊಂದು ಕಡೆ ಮ್ಯಾಟ್ ಫಿನಿಶಿಂಗ್ ಇದೆ. ಮ್ಯಾಟ್ ಫಿನಿಶಿಂಗ್ ಮಾಡಿರೋದ್ರಿಂದ ಫೇಸ್ ಸ್ವಲ್ಪ ಗ್ಲೋ ಇರಲಿ ಅಂತ ಹೇಳಿ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಹೊಸದನ್ನು ಆ್ಯಡ್ ಮಾಡಿದ್ದೀನಿ, ಏನಪ್ಪ ಅಂತಂದರೆ ಬ್ಲಷ್ನ, ಬಿಕಾಸ್ ನಾನು ಫಸ್ಟ್ ಟೈಮ್ ನಾನು ಬ್ಲಷ್ನ ಹಾಕ್ತಾ ಇರೋದು, ಲೆಟ್ಸ್ ಸಿ ಹೇಗೆ ಕಾಣುತ್ತೆ ಅಂತ. ಅದಾದಮೇಲೆ ಕಣ್ಣೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಹಾಕೋದ್ರಿಂದ ಆಫ್ಕೋರ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ, ಹಾಗಾಗಿ ಲಿಪ್ಸ್ಟಿಕ್ ನಾನು ತುಂಬ ಬ್ರೈಟ್ ಆಗಿರೋವಂಥ ಲಿಪ್ಸ್ಟಿಕ್ ಹಾಕೋದಿಲ್ಲ, ಸ್ವಲ್ಪ ಮೈಲ್ಡ್ ಆಗಿರುವಂತಹ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ಆ್ಯಂಡ್ ಇವಾಗ ಎಲ್ಲ ಸೆಟ್ ಆಗಿದೆ. ಫೈನಲಿ ಹೈಲ್ಯಾಶಸ್ನ ಶೇಪ್ ಮಾಡಿ ಮಸ್ಕರ ಹಾಕಿದ್ರೆ ಮುಗಿತು. ಮೇಕಪ್ಗೆ ಅಂತ ಯೂಸ್ ಮಾಡಿರೋ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಇಷ್ಟು ಮೇಕಪ್ ಪಾರ್ಟ್ ಮುಗಿತು. ಫೈನಲ್ ಆಗಿ ಒಂದು ರಿವೀಲ್ ಮಾಡೋಂಥ ಪಾರ್ಟ್, ಅದು ಯಾವ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ಹೇಗೆ ನೋಡಿದ್ರು ಆ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಯಾರಿ ಕೂಡ ನಾನು ಅದಕ್ಕೆ ಅಂತಲೇ ತೊಗೊಂಡಿದ್ದು ಸ್ಯಾರಿ, ಆ್ಯಂಡ್ ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದಂಥ ಜುಮ್ಕಿ ಆ್ಯಂಡ್ ಸರ ಹಾಕ್ಕೊಂಡಿದ್ದೀನಿ. ಸೊ ಇದು ಹೇಗೆ ಫೀಲ್ ಆಗುತ್ತೆ ಅಂತ ಅಂದರೆ, ಅಗೇನ್ ನನಗೆ ಒಂದೊಳ್ಳೆ ಮೆಮೊರೀಸ್ ಎಲ್ಲನೂ ನೆನಪಾಗುತ್ತೆ. ಜೊತೆಗೆ ಮೀಶೋಯಿಂದ ತರಿಸಿರುವಂತಹ ಬ್ಯಾಂಗಲ್ನ ಹಾಕ್ಕೊಂಡೆ, ದಟ್ ಈಸ್ ಅ ಪರ್ಫೆಕ್ಟ್ ಮ್ಯಾಚ್ ಫಾರ್ ಮೈ ಸೆಟ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನನಗೆ ಟ್ರಸ್ಟ್ ಬಂದಿದ್ದು ಮೀಶೋಲಿ ಪ್ರಾಡಕ್ಟ್ಸ್ನ ತರಿಸ್ಬೋದು ಚೆನ್ನಾಗಿರುತ್ತೆ ಅಂತ. ದೆನ್ ನಾನು ಏರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪುಟ್ಟದೊಂದು ಬೊಟ್ಟು ಲಾಸ್ಟಿಗೆ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಬಂದಿರೋಂಥ ಪ್ರತಿಯೊಂದು ಪುಟ್ಟ ಐಟಮ್ ಕೂಡ ಸಖತ್, ಅದ್ರ ಮೇಲೆ ಮೋಹ, ಆಸೆ, ಆಕಾಂಕ್ಷೆ, ಮೆಮೊರೀಸ್ ಎಲ್ಲ ಕೂಡ ಇರುತ್ತೆ. ಹಾಗೆ ನನಗೂ ಕೂಡ ಇದೆ. ಆ್ಯಂಡ್ ಯಾರ್ಯಾರಿಗಿದೆ ಅವರೆಲ್ಲರೂ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಫೈನಲಿ ಇದಾಗಿತ್ತು ನನ್ನ ಲುಕ್. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಯಾರ್ಯಾರಿಗೆ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಿಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಂಟಿಲ್ ಸ್ಟೇ ಟ್ಯೂನ್, ಸಿ ಯು ಆಲ್.